ಬೂಸ್ಟ್ ಹಿಡ್ದಿರುವಂತಹ ತೆಂಗಿನಕಾಯಿನ ಬಿಸಾಕ್ತಾ ಇದ್ದೀರಾ? ಹಾಗಿದ್ರೆ ಈ ಕೆಲಸನ ಇವತ್ತೇ ಬಿಟ್ಬಿಡಿ. ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ವೇಸ್ಟ್ ಅಂತ ಎಸಿತಾ ಇರ್ತೀರಾ, ಅದರಿಂದ ಇಷ್ಟು ಎಣ್ಣೆ ಸಿಗ್ತಾ ಇದೆ ಅಂದರೆ ಬಿಡ್ತೀರಾ? ಹಾಗಿದ್ರೆ ಬನ್ನಿ, ಈ ವಿಡಿಯೋದಲ್ಲಿ ಹಳೆಯ ಕಾಲದ ಪದ್ಧತಿ ಪ್ರಕಾರ ಮನೆಯಲ್ಲಿರುವಂಥ ಅಜ್ಜಿಗಳಿದ್ದರೆ ಅವ್ರು ಹೇಳಿರ್ತಾರೆ ಈ ಒಂದು ಕುಟ್ನ. ಏನಪ್ಪ ಅಂತಂದರೆ, ಕೊಬ್ಬರಿಯಿಂದ ಎಣ್ಣೆನ ಯಾವ ರೀತಿ ತೆಗೆಯೋದು ಅಂಥೇಳಿ. ತೆಂಗಿನಕಾಯಿಯ ಕೊಬ್ಬರಿಯಿಂದ ನಾವಿಲ್ಲಿ ಎಣ್ಣೆನ ತೆಗಿಬೇಕಾಗತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ತಪ್ಪದೇ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫಸ್ಟು ನೋಡಿ, ಇಲ್ಲಿ ಕೊಬ್ಬರಿನ ನೀಟಾಗಿ ವಾಶ್ ಮಾಡ್ಕೋಬೇಕು. ಒಣ ಕೊಬ್ಬರಿ ಆಗಿರ್ಬೋದು, ಹಸಿ ಕೊಬ್ಬರಿ ಆಗಿರ್ಬೋದು, ಅಥವಾ ವೇಸ್ಟ್ ಅಂತ ಬಿಸಾಕ್ತಾ ಇರೋದು ಎಲ್ಲ ಬೂಸ್ಟ್ ಎಲ್ಲ ಹಿಡ್ದುಬಿಟ್ಟಿರುತ್ತೆ ಮೇಲ್ಗಡೆ, ಅದನ್ನು ಕೂಡ ನೀವು ಇಲ್ಲಿ ತೊಳೆದ್ಬಿಟ್ಟು ತೊಗೋಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಂಡ ತಕ್ಷಣವೇ ಕಲರ್ ನೋಡಿ ಎಷ್ಟು ಚೇಂಜ್ ಆಗಿದೆ. ಇದಕ್ಕೆ ನಾನಿಲ್ಲಿ ನೀರೇನು ಹಾಕ್ಕೊಳಕ್ಕೆ ಹೋಗಿರಲಿಲ್ಲ. ಫಸ್ಟಿಗೆ ಇದನ್ನು ನುಣ್ಣಗೆ ರುಬ್ಕೋಬೇಕಂತೇಳಿ ಮಿಕ್ಸಿಗೆ ಹಾಕ್ಕೊಂಡಿರೋದು. ಈಗ ನೋಡಿ, ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಇದಕ್ಕೆ ನೀರು ಹಾಕ್ಕೋಬೇಕಾಗುತ್ತೆ. ನೀರನ್ನು ನೀವು ಜಾಸ್ತಿ ಹಾಕ್ಕೋಬಾರ್ದು. ನೀರು ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ಕರೆಕ್ಟಾಗಿ ಬರೋದಿಲ್ಲ. ಇಲ್ಲ ಅಂತಂದರೆ ಏನಾಗುತ್ತೆ, ತುಂಬ ಹೊತ್ತು ಗ್ಯಾಸ್ನ ಹುರ್ಕೋಬೇಕಾಗತ್ತೆ. ಹಾಗಾಗಿ ನೀರನ್ನು ಸ್ವಲ್ಪ ಹಾಕ್ಕೋಬೇಕು. ಇಲ್ಲಿ ಚಹಾ ಕುಡಿಯೋ ಕಪ್ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ಅರ್ಧ ಭಾಗ ಹೋಗೋಷ್ಟು ಇದು ನುಣ್ಣಗಾಗೋಕ್ಕೋಸ್ಕರ. ಈಗ ನೋಡಿ, ಇದರಲ್ಲಿರುವ ಹಾಲನ್ನು ನಾನು ತೆಗಿತಾ ಇದ್ದೀನಿ. ಕಾಣ್ತಾ ಇದೆಯಲ್ವ ನಿಮಗೆ, ಕೊಬ್ಬರಿಯಲ್ಲಿರುವಂಥ ಹಾಲನ್ನು ತೆಗಿಬೇಕಾಗುತ್ತೆ. ಹಸಿ ಕೊಬ್ಬರಿ ಇದ್ದರೆ ಜಲ್ದಿ ಆಗುತ್ತೆ, ಬಟ್ ಒಣ ಕೊಬ್ಬರಿ ಇದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ, ಇದೇ ರೀತಿ ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ, ಕೊಬ್ಬರಿ ಎಷ್ಟು ಬಂದಿದೆ ನೋಡಿ. ಇಷ್ಟು ಕೊಬ್ಬರಿಯಿಂದ ಇನ್ನೂ ನಾವು ಆರಾಮ್ಸೆ ತೆಗೆದ್ರೂ ನಮಗೆ ಏನಿಲ್ಲ ಅಂತ ಅಂದ್ರೂ ಒಂದು 200 ml ಆಗುವಷ್ಟು ನಮಗೆ ಇಲ್ಲಿ ಹಾಲು ಸಿಗುತ್ತೆ. ಒಂದು 1/2 ಲೀಟರ್ ಆಗುವಷ್ಟು ಹಾಲು ಆರಾಮ್ಸೆ ಸಿಗುತ್ತೆ, ತೆಂಗಿನ ಹಾಲು. ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ನೋಡಿ. ನಾನು 2 ಭಾಗ ಮಾಡ್ಕೊಂಡಿದ್ದೀನಿ, ಅರ್ಧ ಹಾಕ್ತಾಯಿದ್ದೀನಿ. ಈ ರೀತಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕಿ ಇನ್ನೊಂದು ಸತಿ ಗಟ್ಟಿಯಾಗಿ ಹಿಂಡ್ಕೋಬೇಕು. ನಾವಿಲ್ಲಿ ಕಾಟನ್ ಬಟ್ಟೆನೇ ತೊಗೋಬೇಕಾಗುತ್ತೆ. ಕಾಟನ್ ಸೀರೆ ಅಥವಾ ಲುಂಗಿ ಏನಾದರೂ ಇದ್ದರೆ ಅದನ್ನೇ ತೊಗೊಳ್ಳಿ. ಯಾಕಂತಂದರೆ ಈ ರೀತಿ ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಈ ಒಂದು ಫಿಲ್ಟರ್ನ ಏನು ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಥವಾ ಸಾಣಿಗೆ ಸೋಸೋದು ಇರುತ್ತಲ್ವ, ಚಹಾ ಸೋಸೋದೆಲ್ಲ ಇರುತ್ತಲ್ವ, ಅದನ್ನೇನು ಯೂಸ್ ಮಾಡಬೇಡಿ. ಬಟ್ಟೆಯಿಂದನೇ ಮಾಡ್ಕೊಳ್ಳಿ. ಕರೆಕ್ಟಾಗಿ ಹಿಂಡ್ಕೊಂಡ್ರೆ ಜಾಸ್ತಿ ಬರುತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ನೀರನ್ನೇನು ಬಳಸೋಕೆ ಹೋಗಿಲ್ಲ. ತೆಂಗಿನ ಹಾಲು ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಾವು ತೆಂಗಿನ ಏನು ತೆಗೆದಿಟ್ಕೊಂಡಿದ್ವಲ್ವ, ಆ ತೆಂಗು ಏನಿದೆ ಅದನ್ನು ಕೂಡ ಈಗ ಮತ್ತೆ ಇನ್ನೊಂದು ಸತಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಇದರಲ್ಲಿ ಕೂಡ ಸ್ವಲ್ಪ ಹಾಲು ಬರುತ್ತೆ. ಆ ಹಾಲನ್ನು ಏನು ಮಾಡಬೇಕು, ಮತ್ತೆ ಗಟ್ಟಿ ಮಾಡಿಬಿಟ್ಟು ತೆಗಿಬೇಕಾಗತ್ತೆ. ಹಾಗೆ ಇದಕ್ಕೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಲ್ವ. ಈಗ ಇದನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಚಹಾ ಸೋಸುವಂಥ ಸಾಣಿಗೆಯಿಂದ ನಾನು ತೆಗಿತಾ ಇದ್ದೀನಿ. ಯಾಕಪ್ಪ ಅಂತಂದರೆ, ಇದರಲ್ಲಿ ಇರುವಂತಹ ಕೊಬ್ಬರಿ ಕೂಡ ನಾವು ಯೂಸ್ ಮಾಡ್ಕೋಬೋದು. ಒಣ ಕೊಬ್ಬರಿ, ಇದನ್ನು ನಾವು ಮತ್ತೆ ರೀಯೂಸ್ ಮಾಡ್ಕೋಬೋದು. ನೀವು ಅಡುಗೆ ಏನಾದರೂ ಮಾಡ್ತಾಯಿದ್ರೆ, ಸಾಂಬಾರು ಏನಾದರೂ ಮಾಡ್ತಾಯಿದ್ರೆ ಇದನ್ನು ಮೇಲ್ಗಡೆಯಿಂದ ಸ್ವಲ್ಪ ಹಾಕಿಬಿಟ್ಟು ಮಾಡ್ಕೋಬೋದು. ನೋಡಿ, ಒಣ ಆದಮೇಲೆ ನೋಡಿ ಯಾವ ರೀತಿಯಾಗಿದೆ. ನಾನು ಬಿಸಿಲಿಗೆ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷಗಳ ಕಾಲ ಇದನ್ನು ಬಿಸಿಲಿಗೆ ಇಡಬೇಕು. ಆ ರೀತಿ ಇಟ್ಟಾಗಿ ಇಷ್ಟು ಕೊಬ್ಬರಿ ಪುಡಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಫ್ರಿಜ್ನಲ್ಲಿ ಹಾಲನ್ನು ತೆಗೆದಿಟ್ಟಿದ್ದೆ. ತೆಂಗಿನ ಹಾಲನ್ನು ಏನಿದೆ ಫ್ರಿಜ್ನಲ್ಲಿ ತೆಗೆದಿಟ್ಟಿದ್ದೆ. ಫ್ರಿಜ್ನಲ್ಲಿ ತೆಗೆದಿಡೋದ್ರಿಂದ ಏನಾಗುತ್ತೆ, ಮೇಲ್ಗಡೆ ಕೆನೆ ಚೆನ್ನಾಗಿ ಬರುತ್ತೆ. ಆ ಕೆನೆ ಜಾಸ್ತಿ ಇದ್ದರೆ ನಮಗೆ ಗೊತ್ತಾಗುತ್ತೆ ಹಾಲಿದೆಯೋ ಅಥವಾ ನೀರಿದೆಯೋ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಕಂಪ್ಲೀಟಾಗಿ ಹಾಲೇ ಇತ್ತು, ತೆಂಗಿನ ಹಾಲೇ ಇತ್ತು. ಹಾಗಾಗಿ ನಮಗೆ ಯಾವುದೇ ರೀತಿಯಾದಂಥ ವೇಸ್ಟ್ ಆಗಿಲ್ಲ. ಈಗ ಇದನ್ನು ಕುದಿಸ್ಕೋಬೇಕಾಗುತ್ತೆ. ನೋಡಿ, ಫ್ಲೇಮ್ನ ಸ್ವಲ್ಪ ಹೈ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ನಾನು ಇಲ್ಲಿ ಸ್ಪೀಡಾಗಿ ಮಾಡಿದ್ದೀನಿ. ಯಾಕಂದರೆ ಈ ಎಣ್ಣೆ ಕುದಿಯೋದಕ್ಕೆ ಮಿನಿಮಮ್ ಏನಿಲ್ಲ ಅಂತಂದರೂ ಒಂದು 30 ಮಿನಿಟ್ಸ್ ಆದರೂ ಬೇಕಾಗುತ್ತೆ. ಹಾಗಾಗಿ ನೋಡಿ, ಕಾಣ್ತಾ ಇದೆ ಅಲ್ವಾ, ಈಗ ಎಣ್ಣೆ ಮತ್ತು ಈ ಒಂದು ಕೊಬ್ಬರಿದೇನಿತ್ತಲ್ವ ಅದು ಸಪ್ರೇಟ್ ಆಗ್ತಾ ಹೋಗ್ತಾ ಇದೆ. ನೋಡಿ, ಈ ರೀತಿ ಸಪ್ರೇಟ್ ಆದಂಗೆಲ್ಲ ನಮಗೆ ಎಣ್ಣೆ ಚೆನ್ನಾಗಿ ಸಿಗುತ್ತೆ. ಈಗ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬಿಡಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದನ್ನು ನಾನು ಫ್ಲೇಮ್ನ ಬಂದ್ ಮಾಡ್ಕೊಂಬಿಟ್ಟು ಒಂದು 10 ನಿಮಿಷಗಳ ಕಾಲ ಆರೋದಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಅದೇ ರೀತಿ ಇನ್ನೊಂದು ಕಾಟನ್ ಬಟ್ಟೆನ ತೊಗೊಂಡಿದ್ದೀನಿ. ಆ ಕಾಟನ್ ಬಟ್ಟೆಯಲ್ಲಿ ಮತ್ತೆ ಎಣ್ಣೆನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ನಾವು ಶೋಧಿಸ್ಕೋಬೇಕಾಗುತ್ತೆ. ನೀವು ಇಲ್ಲಿ ನಾನು ನಿಮಗೆ ಮೊದಲೇ ಹೇಳಿರೋವಾಗೆ ಚಹಾ ಸೋಸೋನ್ಗೆ ಆ ಥರದ್ದೇನು ತೊಗೋಬೇಡಿ, ಬಟ್ಟೆನೇ ತೊಗೊಳ್ಳಿ. ಬಟ್ಟೆ ತೊಗೊಳೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಹಿಂಡೋದಕ್ಕೆ ಈಸಿ ಆಗುತ್ತೆ. ಅಂದರೆ ನಾವು ಕೈಯಿಂದನೇ ಹಿಂಡ್ಕೋಬೇಕು ಇದನ್ನೆಲ್ಲ. ಹಾಗಾಗಿ ಹಿಂಡೋದಕ್ಕೆ ಸುಲಭವಾಗುತ್ತೆ. ನೋಡಿ, ನನ್ನ ಮಕ್ಕಳು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನನ್ನ ಸಣ್ಣ ಮಗ ಮತ್ತು ನನ್ನ ದೊಡ್ಡ ಮಗ ಇಬ್ಬರು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಈ ರೀತಿ ನಾವು ಏನೇ ಒಂದು ಕುಕ್ಕಿಂಗ್ ಮಾಡಿರ್ಬೋದು ಅಥವಾ ಯಾವುದರ ಟಿಪ್ಸ್ ಮಾಡ್ತಾ ಇರಬೇಕಾದ್ರೆ ಮಕ್ಕಳನ್ನು ನಾವು ಜೊತೆಗೆ ಇಟ್ಕೊಂಡು ಮಾಡೋದ್ರಿಂದ ಅವರಿಗೂ ಕೂಡ ಒಂದು ಇಂಪ್ರೂವ್ ಆಗುತ್ತೆ, ಒಂದು ಒಳ್ಳೆಯ ಸ್ಕಿಲ್ ಬರುತ್ತೆ. ನೋಡಿ, ಈಗ ಎಣ್ಣೆನ ಹಿಂಡ್ತಾ ಇದ್ದೀನಿ. ಎಷ್ಟು ಬಂದಿದೆ ನೋಡಿ. ಇದನ್ನು ವೇಸ್ಟ್ ಮಾಡ್ಕೋಬಾರ್ದು. ಎಷ್ಟು ಸುಲಭವಾಗಿ ಈಸಿಯಾಗಿ ಈ ಒಂದು ಮನೆಯಲ್ಲೇ ವೇಸ್ಟ್ ಆಗಿರುವಂಥ ಕೊಬ್ಬರಿಯಿಂದ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಮಾಡಿ ತೆಗಿತಾ ಇದ್ದೀನಿ. ಈ ಒಂದು ಬಟ್ಟೆ ಏನಿದೆ
ವೇಸ್ಟ್ ಅಂತ ಬಿಸಾಕಕ್ಕೆ ಹೋಗಬೇಡಿ. ಬಟ್ಟೆಯಲ್ಲಿ ಕೂಡ ಎಣ್ಣೆ ಜಾಸ್ತಿ ಇರುತ್ತೆ, ಹಾಗಾಗಿ ನಿಮ್ಮ ಮಕ್ಕಳ ತಲೆಗೆ ಇದನ್ನು ಹಚ್ಕೋಬಹುದು. ಇದರಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಟ್ರಾ ಏನೂ ಇಲ್ಲ. ಸೊ ಮನೆಯಲ್ಲೇ ಮಾಡಿರುವಂತಹ ನೈಸರ್ಗಿಕವಾಗಿರುವಂಥ ಎಣ್ಣೆ. ಸೊ ಇದು ಯಾವುದೇ ರೀತಿಯಾದ ಹಾರ್ಮ್ ಇರೋದಿಲ್ಲ, ಏನೂ ಇರೋದಿಲ್ಲ. ನೋಡಿ ಎಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಬೋದು ಎಣ್ಣೆನ. ನಾನು ನನ್ನ ಮಗನಿಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು